ಒಂದಷ್ಟು ಜನ ಇರ್ತಾರೆ. ಅವ್ರ ಹತ್ರ ದುಡ್ಡಿಗೇನು ಬರಗಾಲ ಇರಲ್ಲ. ಎಲ್ಲ ಚೆನ್ನಾಗೇ ಇರುತ್ತೆ. ಲಕ್ಷ್ಮೀ ಪುತ್ರರಂತಾನೆ ಹೇಳ್ಬೋದು. ಆದ್ರೂ ಕೂಡ ಪರ್ಸಿಂದ ₹1 ಆಚೆ ಬರಲ್ಲ. ಆಚೆ ಬಂದ್ರು ಅದು ದುಃಖದಿಂದ ಬರ್ತಾ ಇರುತ್ತೆ. ಸೊ ಅಂತ ಜನರ ಬಗ್ಗೆ ಒಂದು ಕಥೆ ಕೇಳಿ. ಒಬ್ಬ ಜುಗ್ಗ ಇರ್ತಾನೆ. ಅವ್ನು ಎಷ್ಟು ಜುಗ್ಗ ಅಂದ್ರೆ ಒಂದು ದಿನಕ್ಕೂ ಕೂಡ ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋಗಿ ಏನು ಕೊಡ್ಸಿರಲ್ಲ. ಒಂದಿನ ಏನೋ ದೊಡ್ಡ ಮನ್ಸ್ ಮಾಡ್ಬಿಟ್ಟು ಬಾ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಎಳ್ನೀರ್ ಕೇಳ್ತಾಳೆ ಹೆಂಡ್ತಿ. ಸೊ ದೊಡ್ಡ ಮನ್ಸ್ ಮಾಡಿ ಅಲ್ಲೂ ಕೂಡ ಎಳ್ನೀರ್ ಕೊಡ್ಸೋಣ ಅಂತ ಮುಂದೆ ಹೋಗ್ತಾನೆ. ಎಳ್ನೀರು ಹಂಗೆ ಎಷ್ಟಪ್ಪ ಎಳ್ನೀರು ಅಂತಾನೆ. ಅವನಂತಾನೆ ₹50. ₹50 ₹30ಗೆ ಸಿಗುತ್ತೆ, ₹30 ಕೊಡು. ಅವನ್ ಅದಕ್ಕೆ ಕೋಪ ಬಂದು ಏನಂತಾನೆ, ₹30 ಸಿಗೋದಾದ್ರೆ ನೀವೇ ಮರ ಹತ್ಬಿಟ್ಟು ನೀವೇ ಕಿತ್ಕೊಂಡು ನೀವೇ ಕುಡೀರಿ ಅಂತ. ಸೊ ಈ ಜುಗ್ಗ ಅವಾಗ ಏನ್ ಮಾಡ್ತಾನೆ, ಸರಿ ಅದು ಹಾಗೆ ಬಿಡ್ಲಿ, ಇವ್ನಿಗ್ಯಾಕ್ ಇನ್ನು ₹20 ಎಕ್ಸ್ಟ್ರಾ ಕೊಡ್ಬೇಕು ಅಂದ್ಬಿಟ್ಟು ತಾನೇ ಮರ ಹತ್ತುತ್ತಾನೆ. ಮರ ಹತ್ತಿ ಕಾಲ್ ಜಾರಿ ಒಂದ್ ರೆಂಬೆಗೆ ಅವನು ಸಿಕ್ಕಾಕೊಂಡು ನೇತಾಡ್ತಿರ್ತಾನೆ. ಆಗ ಜುಗ್ಗನ್ ಹೆಂಡ್ತಿಗ್ ತುಂಬಾ ಟೆನ್ಷನ್ ಆಗ್ಬಿಟ್ಟು ಅವಳು ಕಿರ್ಚಕ್ ಶುರು ಮಾಡ್ತಾಳೆ. ಯಾರಾದ್ರೂ ಬಂದು ಕಾಪಾಡಿ, ನನ್ ಗಂಡನ್ ಕಾಪಾಡ್ದವ್ರಿಗೆ ನಾನು ₹500 ಕೊಡ್ತೀನಿ, ದಯವಿಟ್ಟು ಬಂದ್ ಕಾಪಾಡಿ ಅಂತ. ಆಗ ಅವ್ನು ಅಲ್ಲಿಂದ ಕೂಗ್ತಾನೆ, ಬೇಡ ಬೇಡ, ₹500 ಕೊಡಕ್ ಹೋಗ್ಬೇಡ, ಇನ್ನೇನ್ ಸ್ವಲ್ಪ ಹೊತ್ತು ನಾನೇ ಬೀಳ್ತೀನಿ ಕೆಳಗೆ ಅಂತ. ಅಲ್ಲೂ ಕೂಡ ಜುಗುತನ. ಕೆಳಗೇನೋ ಬಿದ್ದ, ಜೊತೆಗ್ ಸೊಂಟನೂ ಮುರ್ಕೊಂಡ. ₹50 ಕೊಟ್ಟಿದ್ದಿದ್ರೆ ಎಳ್ನೀರ್ ಕುಡ್ಕೊಂಡು ನೆಮ್ಮದಿಯಾಗಿ ಮನೆ ಸೇರ್ಕೊಬೋದಿತ್ತು. ಆದ್ರೆ ಇವನು ₹20 ಉಳ್ಸಕ್ ಹೋಗಿ ಮರ ಹತ್ತಿ ಕೆಳಗ್ ಬಿದ್ದು ಸೊಂಟ ಮುರ್ಕೊಂಡು ₹50 ಕೊಡೋ ಜಾಗದಲ್ಲಿ ₹5,000 ಆಸ್ಪತ್ರೆ ಬಿಲ್ ಕಟ್ಟದ. ಉಳಿತಾಯ ಅವಶ್ಯಕತೆ ಇದೆ, ಆದ್ರೆ ಅತೀ ಉಳಿತಾಯ ಮಾಡೋದ್ರಿಂದ ಅದು ಮತ್ತೊಂದು ಖರ್ಚಿಗೆ ದಾರಿ ಮಾಡ್ಕೊಡುತ್ತೆ. ಕಥೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನ್ ಅನ್ಸ್ತು ತಿಳಿಸಿ.